நம்ம ஊர்ல எது பண்ணாலும் கெத்தா மாசா தான் பண்ணுவோம்ல. சினிமா ஆக்ஷன்ல ஆரம்பிச்சு கட்ல முடியும். இங்க கட் பண்ண அப்புறம் தான் மெயின் ஆக்ஷன். இந்த கிச்சன் பல சவால்களோட வேற வைப்ல இருக்கும். யார் வின் பண்றான்னு பார்ப்போம். வெல்கம் டு செலிபிரிட்டி மாஸ்டர் ஷெஃப் தமிழ். ಇನ್ಶೂರೆನ್ಸ್ ದೇಗೋ ಕಪ್ ಶ್ರೀಲಂಕಾ ವರ್ಸಸ್ ಭಾರತದ ಮೊದಲ ಟೆಸ್ಟ್ ಪಂದ್ಯದ 4ನೇ ದಿನದ ಹೈಲೈಟ್ಸ್ಗೆ ಸ್ವಾಗತ. ಆಕ್ಷನ್ ಹೇಗಿತ್ತು ಅಂತ ನೋಡ್ಕೊಂಡು ಬರೋಣ. ಅತ್ಯದ್ಭುತವಾದ ಪೈಪೋಟಿಯಲ್ಲಿ ನೋಡೋದಕ್ಕೆ ಖಂಡಿತ ಇವತ್ತು ಸಿಗುತ್ತೆ. 178 ರನ್ಗಳಿಂದ ಮುನ್ನಡೆಯನ್ನ ಸಾಧಿಸಿರುವಂತಹ ಭಾರತ ಇನ್ನು ಎಷ್ಟು ಅದಕ್ಕೆ ಸೇರಿಸ್ಕೊಳ್ಳೋದಕ್ಕೆ ಇಚ್ಛೆ ಪಡ್ತಾ ಇದೆ ಅನ್ನೋದು ಇವತ್ತು ನಮಗೆ ತಿಳ್ಕೊಳ್ಳೋದಕ್ಕೆ ಸಿಗುತ್ತೆ. ಯಶಸ್ವಿ ಜೈಸ್ವಾಲ್ ಟೆಸ್ಟ್ ಕರಿಯರ್ನಲ್ಲಿ 30 ಪಂದ್ಯಗಳಲ್ಲಿ 56 ಇನ್ನಿಂಗ್ಸ್ ಆಡಿದ್ದಾರೆ. 2500ಕ್ಕೂ ಅಧಿಕ ರನ್ಸ್ ಗಳಿಸಿದ್ದಾರೆ. ಲೆಫ್ಟ್ ಹ್ಯಾಂಡ್ ಬ್ಯಾಟರ್, ಸಾಕಷ್ಟು ಕ್ಷಮತೆ ಇರೋರು, ಪ್ರೂವ್ ಕೂಡ ಮಾಡಾಗಿದೆ. ಇನ್ನೊಂದೆಡೆ ನಮ್ಮ ಕರ್ನಾಟಕ ಲಯನ್ ರಾಹುಲ್ ಅವರಿದ್ದಾರೆ, ರೈಟ್ ಹ್ಯಾಂಡೆಡ್ ಬ್ಯಾಟರ್. 69 ಪಂದ್ಯಗಳಲ್ಲಿ 121 ಇನ್ನಿಂಗ್ಸ್ ಆಡಿ 4535 ರನ್ಸ್ ಗಳಿಸಿದ್ದಾರೆ. 21 ಅರ್ಧ ಶತಕ, 12 ಶತಕಗಳು ಅವರ ಕರಿಯರ್ನಲ್ಲಿ, ಟೆಸ್ಟ್ ಕರಿಯರ್ನಲ್ಲಿ ಇಲ್ಲಿಯ ತನಕ. ಅಸಿತಾ ಫರ್ನಾಂಡೋ 27 ಪಂದ್ಯಗಳನ್ನು ಆಡಿ 89 ವಿಕೆಟ್ಸ್ನ ಗಳಿಸಿದ್ದಾರೆ. 3 ಬಾರಿ 5 ಪಡ್ಕೊಂಡಿರುವಂಥವ್ರು. ಶಿವೋದಯ ನಿಮಗೆ ಮತ್ತೆ ಎಲ್ಲ ವೀಕ್ಷಕರಿಗೂ. ಸೊ ಡೇ 4 ಸೆಷನ್ 1 ನೋಡ್ತಾ ಇರೋದು ನಾವಿಲ್ಲಿ. ಓ ಯೆಸ್, ಗಾನ್ ಗಾನ್. ಶ್ರೀಲಂಕಾದ ಮೊದಲನೇ ಇನ್ನಿಂಗ್ಸ್ನಲ್ಲಿ ಬೇಜಾರಾಗುತ್ತೆ ಖಂಡಿತವಾಗಿ. ಇದು ಮ್ಯಾನ್ ಇನ್ ಫಾರ್ಮ್. ಔಟ್ಸ್ಟ್ಯಾಂಡಿಂಗ್ ಟೈಮಿಂಗ್ ಆಫ್ ದ ಬಾಲ್, ಬ್ರಿಲಿಯಂಟ್ ಆಗಿತ್ತು. ಫುಟ್ ವರ್ಕ್ ಕೂಡ ಅಷ್ಟೇ. ಫುಲ್ ಫೇಸ್ ಆಫ್ ದ ಬ್ಯಾಟ್ ಇಂದ ಹೊಡೆದಿದ್ದು 4 ರನ್ ಪಡ್ಕೊಂಡಿದ್ದಾರೆ ಇಲ್ಲಿ. ದೇವದತ್ ಪಡಿಕ್ಕಲ್ ಟೆಸ್ಟ್ ಕರಿಯರ್ನಲ್ಲಿ 3 ಪಂದ್ಯಗಳಲ್ಲಿ 5 ಇನ್ನಿಂಗ್ಸ್ ಆಡಿದ್ದಾರೆ. 261 ರನ್ಸ್ ಗಳಿಸಿದ್ದಾರೆ. ಕೆಲವು ಬಾಲ್ಗಳು ಜಾಸ್ತಿ ತಿರುಗೋದಿಲ್ಲ. ಮತ್ತೊಂದು ಬೌಂಡ್ರಿ ಇಲ್ಲಿ ದೇವದತ್ ಪಡಿಕ್ಕಲ್. ಹಾಗಾಗ ಡೈವ್ ಕೂಡ ಬಂತು. ಸ್ವೀಪ್ ಶಾಟ್ ಆಚೆ ಬಂದಿದೆ. ಇಲ್ಲಿ ಫೀಲ್ಡರ್ನ ಬೀಟ್ ಮಾಡುತ್ತಾ ಒಳ್ಳೆ ಫೀಲ್ಡಿಂಗ್ ಪ್ರದರ್ಶನ. ಖಂಡಿತವಾಗ್ಲೂ ಬೌಂಡ್ರಿಯನ್ನು ಸೇವ್ ಮಾಡ್ತಾರೆ. 2 ರನ್ಸ್ ಅಂತೂ ಡೆಫಿನೆಟ್ಲಿ ಸಿಗತ್ತೆ. ಸಣ್ಣ ಮೆಡಿಕಲ್ ಅಟೆನ್ಷನ್ಗಾಗಿ ಕಾಯ್ತಿದ್ದಾರೆ. ಮತ್ತದೇ ಸ್ವೀಪ್ ಶಾಟ್ ಆಚೆ ಬಂದಿತ್ತು. ಫೀಲ್ಡರಿಂದ ಸಾಕಷ್ಟು ದೂರ ಇತ್ತು. ಸಾಕಷ್ಟು ಗ್ರೌಂಡ್ನ ಕವರ್ ಮಾಡಿದ್ರು ಚಾಂದಿಮಾಲಲ್ಲಿ. ಈ ಸ್ಪಾಟ್ ಏನಿದೆ ಬಹುಶಃ ಅಲ್ಲಿ ಉಳುಕಿರಬಹುದು ಅವ್ರಿಗೆ. ಪ್ರಭಾತ ಜಸ್ವೀರ ಮುನ್ನುಗ್ಗಿ ಬಾರಿಸಿದ್ದಾರೆ. KL ರಾಹುಲ್ ಹಾಗೂ ಸಿಕ್ಸರ್ ಹೋಗುತ್ತದೆ. ಸಿಕ್ಸರ್. ಅದು ನಿರ್ಣಯ ಇಂಡಿಸಿಷನ್ ಆಗಿದ್ರಿಂದ ಹಂಗಾಯ್ತು. ಸ್ವೀಪು ರಿವರ್ಸ್ ಸ್ವೀಪು ಎರಡೂ ಕಾಣುತ್ತೆ. ಸ್ಟೆಪ್ ಔಟ್ ಆಗಿ ಇದು ಸಿಕ್ಕಾಪಟ್ಟೆ ಒಳ್ಳೆ ಶಾಟು. ಪಿಚ್ ಆಫ್ ದ ಬಾಲ್ ಬಂದು ನೇರ ಬೌಲರ್ ತಲೆ ಮೇಲೆ ಹೊಡೆದ್ರೆ ಅದು ಒಂದು ಹೆಚ್ಚಾಗುತ್ತೆ. ಡಿಫೆನ್ಸಿವ್ ಶಾಟ್ ಅಪೀಲ್ ಅಂತೂ ಇದ್ದೇ ಇರುತ್ತೆ ಇಲ್ಲಿ. ಎಸ್, ಸಿಕ್ಕಾಪಟ್ಟೆ ಒಳ್ಳೆ ವಾಪಸಾತಿ ಮಾಡಿದ್ದಾರೆ ಇಲ್ಲಿ ರಾಹುಲ್. ಅಯ್ಯೋ ಇಲ್ಲ ಅನ್ಸುತ್ತೆ ಅಂತ ಇದ್ದಾರೆ. ರಿವ್ಯೂ ತಗೋಬೇಕಾಗುತ್ತೆ ಅಂತ ಕಾಣುತ್ತೆ. ಮೇಲ್ ಬಿತ್ತು ತಗೋಣ ಅಂತ ಅವರು ವಿಚಾರಣೆ. ಎಸ್, ರಿವ್ಯೂ ತಗೊಂಡಿದ್ದಾರೆ. ಹೋಪ್ಫುಲಿ ಮಿಸ್ಸಿಂಗ್ ದ ಸ್ಟಂಪ್. Pitching outside off, impact in line, wicket missing. Go back to on-field umpire Saikat, please. Saikat, you need to change your original decision of out to not out. Stand by. You are on camera. ನಾಟ್ ಔಟ್. ಆಹಾ, ಎಂತ ಒಂದು ಒಳ್ಳೆ ಸೈನು. 49 for 1 ಭಾರತ. ಮುನ್ನುಗ್ಗಿ ಬಾರಿಸಿದ್ದಾರೆ. ಕಾದು ನೋಡದ ಬೌಂಡ್ರಿ. ಖಂಡಿತವಾಗಿ 14 ಓವರ್ಗಳ ನಂತರ ಭಾರತ 59 ರನ್ಗೆ 1 ವಿಕೆಟ್. ಆ ಬಾಲ್ ನಾವು ನೋಡಿದಾಗ ಯಾವ ಥರ ಮಿಸ್ ಆಯಿತು, ಔಟ್ ಆಗದೆ ಇದ್ದಿದ್ದು ಬಚಾವಾಗಿದ್ದು ಏನು ಅಂತ ನಮ್ಗೆ ಹೇಳ್ತಾ ಇದೆ ಅಂದರೆ ಈ ಪಾರ್ಟ್ನರ್ಶಿಪ್, ಈ ಜೊತೆ ಆಟ ಎಷ್ಟು ಮುಖ್ಯ ಅನ್ನೋದು ನಾವು ನೋಡ್ತಾ ಇದ್ದೀವಿ. ಮತ್ತೆ ಸ್ವೀಪ್ ಹಾಗೂ ಈ ಬಾರಿ ಬೈಸೆಕ್ಟ್ ಮಾಡಿದ್ದಾರೆ ಫೀಲ್ಡರ್ಸ್. ಅದ್ಭುತವಾದ ಶಾಟ್ ಇದು. ಥ್ರೂ ಮಿಡ್ ವಿಕೆಟ್, 4 ರನ್ಸ್. ಬೌಂಡ್ರಿ, ಮತ್ತೊಂದು ಬೌಂಡ್ರಿ KL ರಾಹುಲ್ ಅವ್ರಿಗೆ. ಈ ಮಿಸ್ ಹಿಟ್ ಆಗಿದೆಯಾ? ಕಾದು ನೋಡಬೇಕು. ಎಸ್, ಈ ಬಾರಿ ರಾಹುಲ್ ಮಿಸ್ ಮಾಡಿದರು. ಈ ಬಾರಿ ಕಾನ್ಫಿಡೆಂಟ್ ಶಾಟ್ ಪೇಸ್ ಮಾಡಿದ್ದಾರೆ ಹಾಗೂ ಬೌಂಡ್ರಿ. ಬ್ರಿಲಿಯಂಟ್ ಶಾಟ್ ಆಗಿತ್ತಿದು. ಸ್ವಾಗತ ಶರತ್.
ಓಹೋ, ದೊಡ್ಡ ಅಪೀಲ್, ಸಕ್ಸಸ್ಫುಲ್ ಅಪೀಲ್ ಕೂಡ. ಶುಭ್ಮನ್ ಗಿಲ್ ನಾಯಕ ಸ್ವೀಪ್ ಮಾಡುವಂತ ಆಲೋಚನೆಯನ್ನು ಮಾಡಿದ್ರು, ಅದರಿಂದಾಗಿ ಇಲ್ಲಿ LBW ಬಲೆಗೆ ಸಿಕ್ಕಾಕೊಂಡಿದ್ದಾರೆ. ಪ್ರಭಾತ್ ಅವರ ಬಗ್ಗೆ ಮಾತಾಡ್ತಾ ಇದ್ವಿ. Yes, keep it rolling through, please. Yes, satisfied. Fat line as ball passes the bat, no bat involved. Go to ball tracker when ready, please. Waiting for ball tracker cycle. Ball tracker is coming. Original decision is out. Pitching in line, impact in line, wickets hitting. Go back to on-field umpire, cycle please. Cycle, you can stay with your original out decision. Stand by. You are on camera, confirm your decision. ಗಿಲ್ ಅವರ ಪಾಲಿಗೆ ಅನ್ಸಕ್ಸಸ್ಫುಲ್. ಯಾರಂತ ಹೇಳ್ತೀನಿ. ಓ, ಸ್ವೀಪ್ ಮಾಡ್ತಾ ಇದ್ದೆ ಪಡಿಕಲ್ ಹಾಗೂ ಬೌಂಡ್ರಿ. ಅದ್ಭುತವಾದ ಶಾಟ್ ಆಗಿತ್ತು. ಬಹಳ ಹೊತ್ತಿನ ನಂತರ ಅಗ್ರೆಷನ್ ತೋರಿಸಿದ್ದಾರೆ ನೋಡಿ. ಸೊ ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂತಂದರೆ, ಯಾವಾಗ ನೀವು ಎತ್ಕೊಂತು, ಆದರೆ ಲಕ್ಕಿ ಅಂತ ಹೇಳ್ಬೋದು. ಬೌನ್ಸ್ ಆಯಿತು, ಸಿಂಗಲ್. 26 ಓವರ್ ನಂತರ 3 ವಿಕೆಟ್ ನಷ್ಟಕ್ಕೆ 103. ಮೊದಲ ಬಾಲ ಮುನ್ನುಗ್ಗಿ ಬಾರಿಸಿದ್ದಾರೆ ಹಾಗೂ ಕರೆಕ್ಟ್ ಕೂಡ ಆಗಿದೆ. ಮೊದಲ ಬಾಲ್ ಸಿಕ್ಸರ್. ಎಂತ ರೋಡ್ಗೆ ಹೋಗಿದೆ ಅದು. ಕಡಿಮೆ ಏನಿಲ್ಲ. ಗೋಯಿಂಗ್ ಡೌನ್ ಸಿಕ್ಕಾಪಟ್ಟೆ ಕಾನ್ಫಿಡೆಂಟ್ ಆಗಿದ್ದಾರೆ. ಔಟ್ ಕೊಟ್ಟಿಯಾರ, ಗಿವನ್ ಅಂತ ಹೇಳಿದ್ದಾರೆ. ಬಹುಶಃ ಇಲ್ಲಿ ದೇವದತ್ ಪಡಿಕ್ಕಲ್ ಅವರು ಅದನ್ನ ರಿವ್ಯೂ ಮಾಡ್ಬೋದು ಅಂತ ಅನ್ಸುತ್ತೆ. ಯಾಕಂದ್ರೆ ಕ್ಲಿಯರ್ ಆಗಿ ನೋಡಿದ್ರು, ಜೋರಾಗಿ ಹಾಕಿದಂತ ಒಂದು ಡೆಲಿವರಿ. ಬಹುಶಃ ಅದು ಮಿಸ್ಸಿಂಗ್ ಲೆಗ್ ಅಂತ ಅನ್ಸುತ್ತೆ. ತಗೊಂಡಿದ್ದಾರೆ ರಿವ್ಯೂನ. Ball tracker is coming, original decision is out. Pitching in line, impact in line, wickets hitting. Go back to on-field umpire Hassan please. Hassan, you can stay with your original out decision. Stand by. You are on camera, Hassan. ಔಟ್ ಎಂಬ ನಿರ್ಣಯ. ಬರವಾದ ಪುಲ್ ದೂರದಲ್ಲಿ ಹೇಳ್ತಾನೆ ಇದ್ವಿ, ಪುಲ್ ಶಾಟ್ ಇವರ ಸ್ಪೆಷಲಿಸ್ಟ್ ಅಂತ. ಮತ್ತೆ ಅಪೀಲು. ಮತ್ತೆ ಯಾಕೆ ಅಪೀಲ್? ಬೌಲರೇ ಅಪೀಲ್ ಮಾಡಿಲ್ಲ. ಭಾರತ 294 ರನ್ಗಳ ಮುನ್ನಡೆ ಈಗ ಸಾಧಿಸಿದೆ. ತೆಗೆದುಕೊಳ್ಬೇಕಾ? ಧನಂಜಯ ಡಿಸಿಲ್ವಾ ಸ್ಮೈಲಿಂಗ್ ಕ್ಯಾಪ್ಟನ್. ಇಲ್ಲ, ಇಷ್ಟು ಸಮಯ ಮೀರ್ತಾ ಇದೆ. ತೆಗೆದುಕೊಂಡು ಬಿಡೋಣ ಅಂತ ಇದ್ರ. 3-2-1-0. ಬರೀ ಮಾತಾಡ್ತಾನೆ ಇದ್ದಾರೆ, ತಗೊಳ್ಬೇಕೋ ಬೇಡೋ ಅಂತ. 3 ರಿವ್ಯೂಗಳನ್ನ ಇಟ್ಕೊಂಡು ಈ ಚಾನ್ಸ್ ತಗೊಳ್ಬೇಕು, ರಿಸ್ಕ್ ತಗೊಳ್ಬೇಕು. ಇದು ಸಾರಾಂಶ ಯಾವ ರೀತಿಯಾಗಿದೆ ನೋಡಿ. ಮೊದಲ ಇನ್ನಿಂಗ್ಸಲ್ಲಿ 178 ರನ್ಗಳನ್ನ ಲೀಡನ್ನು ಪಡೆದುಕೊಂಡಿತ್ತು ಭಾರತ. ಆದರೆ ಬ್ರಿಲಿಯಂಟ್ ಸೆಷನಲ್ಲಿ 29 ಓವರ್ಗಳಲ್ಲಿ 116ಕ್ಕೆ 4 ವಿಕೆಟ್ಗಳನ್ನ ಕಳೆದುಕೊಂಡಿದೆ. ಹಾಗೂ ಉತ್ತಮ ಇನ್ನಿಂಗ್ಸ್ ಆಗಿತ್ತಿದ್ದು. ಈಗಿರುವಂಥ ಪಿಚ್ ಕಂಡೀಷನ್ನಲ್ಲಿ ಶ್ರೀಲಂಕಾ ಸ್ಟ್ರಗಲ್ ಮಾಡುತ್ತೆ. ಅವರು ಅಟ್ಯಾಕ್ ಅಂತೂ ಖಂಡಿತವಾಗ್ಲೂ ಮಾಡ್ತಾರೆ. ಅದಕ್ಕೆ ಡಿಫೆನ್ಸಿವ್ ಫೀಲ್ಡ್ ನಾವು ನೋಡ್ತಿರೋದು. ಬೌಂಡ್ರಿ ರೈಡರ್ಸ್ ನಾವು ನೋಡಿದ್ವಿ, ಆದರೆ ಕ್ಯಾಚಿಂಗು ಕೂಡ ಇದೆ, ಅಟ್ಯಾಕ್ಗೂ ಕೂಡ ಮಾಡ್ತಾರೆ. ಬಟ್ ಫಸ್ಟ್ ಬಾಲನ್ನೇ ವಾರ್ಮ್ ಅಪ್ ಮಾಡಿಕೊಂಡು ಸ್ಟೆಪ್ ಔಟ್ ಮಾಡಿ ಸಿಂಗಲ್ಗೆ ಆಡಿದ್ದಾರೆ. ಇಂಟರ್ನ್ಯಾಷನಲ್ಗೆ ಫಸ್ಟ್ ಮ್ಯಾಚ್. ಸೊ ಇವತ್ತು ಒಂದು ಐತಿಹಾಸಿಕ ಇವೆಂಟ್ ಆಗುತ್ತಾ ಇಲ್ಲೂ ಕೂಡ ನಮಗೆ ಭಾರತ ತಂಡಕ್ಕೆ. ಒಂದು ಒಳ್ಳೆ ಟೋಟಲ್ ಪೋಸ್ಟ್ ಮಾಡಿ ಡಿಕ್ಲೇರ್ ಮಾಡ್ತಾರೆ. ಯಾವಾಗ ಡಿಕ್ಲೇರ್ ಮಾಡ್ತಾರೆ? ಈ ಥರದ ಡೆಲಿವರೀಸ್ ವಿಕೆಟ್ಸ್ ತಂದು ಕೊಡುತ್ತೆ. ಬಟ್ ಅಂಪೈರ್ ಇನ್ನು ಕನ್ಫರ್ಮೇಶನ್ ಕೊಟ್ಟಿಲ್ಲ. ಅಲ್ಲಿ ಬಂದಂಥ ಸೌಂಡ್ ಯಾವುದು ಅನ್ನೋಂಥ ಒಂದು ಕ್ಲಾರಿಟಿ ಬೇಕಾಗಿದೆ. ಹಾಗಾಗಿ ರಿವ್ಯೂ ಕೂಡ ತಗೊಳ್ತಾರೆ ಇಲ್ಲಿ ಶ್ರೀಲಂಕಾದ ನಾಯಕ. Okay, keep it rolling through, please. Yes, crease is there, and the ball is next to the bat. Yes. Take it one frame back. Yes. Now move it frame by frame. Yes. Yes, crease is there. There is a clear spike as the ball next to the bat. Go back to on-field umpire Saikat, please. Saikat, you have to change your original not out decision to out. You are on camera. ಆಘಾತ. ಈಗ ಮಾಡಿದ್ರು ಸ್ವೀಪ್ ಶಾಟ್. ಕರೆಕ್ಟಾಗಿ ಗ್ಯಾಪಲ್ಲಿ ಹೊಡೆದು ಬೌಂಡ್ರಿ. ನಾನು ಹೇಳಿದೆ 4 ಡಾಟ್ ಬಾಲ್ ಆಡಿದ ತಕ್ಷಣ ಒಂದು ಸ್ವೀಪೋ ರಿವರ್ಸ್ ಸ್ವೀಪೋ ಬರುತ್ತೆ. ಅದೇ ಮಾಡಿದ್ದಾರೆ. ಶುರು ಮಾಡಿದ್ರು ಸಪೋರ್ಟ್ ಮಾಡಿ ಇನ್ನೊಂದ್ಸಲಿ ಬಂತು ಇನ್ನೊಂದು ಬೌಂಡ್ರಿ. ಇದೇನೆ ಕೇಸರ ರಿವರ್ಸ್ ಸ್ವೀಪು ಹಾಗೂ ಬೌಂಡ್ರಿ.
ಪಂತ್ ಅವರು ಇರುವವರೆಗೂ ಎಂಟರ್ಟೈನ್ಮೆಂಟ್ ಇರುತ್ತದೆ, ವೇಗವಾಗಿ ರನ್ ಗಳಿಸೋ ಸಾಧ್ಯತೆ ಇದ್ದೇ ಇರುತ್ತದೆ. ಶಾರ್ಟ್ ಹಾಕಿದ್ರು, ಪುಲ್ ಮಾಡೋ ಪ್ರಯತ್ನ, ಬೀಟ್ ಮಾಡಿದ್ದಾರೆ ಮಿಡ್ ವಿಕೆಟ್ ಫೀಲ್ಡರ್ನ. ಆದರೆ ಇಲ್ಲಿ ಪ್ರೊಟೆಕ್ಷನ್ ಇದೆಯಾ? ಇಲ್ಲ, ಪ್ರೊಟೆಕ್ಷನ್ ಇಲ್ಲ. ಮತ್ತೊಂದು ಬೌಂಡ್ರಿ. ಆಹಾ, ವಾವ್, ಲೈಟ್ ಹಾಕಿದ್ರೆ ನಾವು ಇದು ಮಾಡ್ತೀವಿ ಅಂತ ತೋರಿಸ್ತಾ ಇರೋದಲ್ಲಿ. ಸೊ ತರ ಸಿಕ್ಕಾಪಟ್ಟೆ ಕನ್ಫ್ಯೂಸ್ ಮಾಡಿದ್ದಾರೆ ನೋಡಿ. ಇನ್ನೊಂದು ಬಹುಶಃ ಬೌಂಡ್ರಿ ಬರುತ್ತಾ, ಇದು ಸಿಕ್ಸ್, ಇದು ವಾವ್, ಪಿಕಪ್ ಶಾಟ್ ಅಂತ ಹೇಳ್ತಾರೆ ಇದಕ್ಕೆ. ಯಾವ ರೀತಿಯಾಗಿ ಪಿಕ್ ಮಾಡಿದ್ರು, ಹಾಗೂ ಅಲ್ಲಿ ಫೈನ್ ಲೆಗ್ ಅಲ್ಲಿ ಹೇಳಿದಂತ ಕೇಚರ ಇದ್ರು, ಸ್ವಲ್ಪ ಮುಂದೆ ಇದ್ರು, ಅದು ಕೂಡ ಅವ್ರ ಕೈ ಸಿಗ್ತಿತ್ತು. ಹೆಚ್ಚು ಎತ್ತರದವ್ರಲ್ಲ ಅವರು, ಅದಕ್ಕಾಗಿ ಎಲ್ಲರೂ ಎದ್ದು ನಿಂತು ಚಪ್ಪಾಳೆ ತರ್ತಾ ಇದ್ದಾರೆ. ಅಜಿತ್ ಅಗರ್ಕರ್ ಅವರು ಕೂಡ. ಗುಡ್ ಸ್ಕೋರ್. ಆ್ಯಂಡ್ ಖಂಡಿತ ಈ ಥರ ಅದಕ್ಕೋಸ್ಕರನೇ ಬಾರಿಸ್ತಾ ಇರೋದು, ಮುಂದೆ ಬಂದು ಬಾರಿಸ್ತಾ ಇರೋದು. ಯಾಕೆ ಅಂತಂದರೆ ಬಹುಶಃ ಒಂದು ಮೆಸೇಜ್ ಬಂದಿದೆ, ಇನ್ನೊಂದು ಬೌಂಡ್ರಿ ಬಂದಿದೆ ಇಲ್ಲಿ ರಿಷಬ್ ಪಂತ್ ಅವರ ಬ್ಯಾಟಿಂದ. ಅಂದರೆ ಇದು 7ನೇ ಬೌಂಡ್ರಿ, 389ನೇ ಬೌಂಡ್ರಿ. ಮತ್ತೆ ಶಾಟ್ ಈ ಬಾರಿ ಕನೆಕ್ಟ್ ಮಾಡಿದ್ರು. ರಿಸಲ್ಟ್ ಏನು? ಬೌಂಡ್ರಿ. ಅಷ್ಟೊಂದು ಇಷ್ಟ ಇಲ್ಲ, ಬಟ್ ಮೇಲಂತೂ ಹೋಗಿದೆ. ಇಲ್ಲಿ ತಗೊಳ್ತಾರೆ ಕ್ಯಾಚ್ನ. ಒಳ್ಳೆ ಒಂದು ಇನ್ನಿಂಗ್ಸ್ ಇಲ್ಲಿ ಮುಕ್ತಾಯ ಆಗುತ್ತೆ. ಅದು ರಿಷಬ್ ಪಂತ್ ಅವರು 66 ರನ್ನು 69 ಬಾಲ್ಗಳಲ್ಲಿ, ಅಂದರೆ ಅದ್ಭುತವಾದ ಒಂದು ಸ್ಟ್ರೈಕ್ ರೇಟ್. ಇದು ಎಡವಟ್ಟಾಗಿದೆ ಇಲ್ಲಿ. ಕ್ಯಾಚು, ಅದ್ಭುತವಾದ ಕ್ಯಾಚು, ಒಳ್ಳೆ ಕ್ರಿಕೆಟ್ ನಾವು ನೋಡಿದೀವಿ ಇಲ್ಲಿ. ಬ್ರಿಲಿಯಂಟ್ ಶಾಟ್ ಬಂದಿರೋದು, ಅದ್ಭುತವಾಗಿ ನಿಂತ್ಕೊಂಡಿದ್ದಾರೆ ಓಪನ್ ಅಪ್ ಸ್ಟ್ಯಾನ್ಸ್ ಮಾಡಿಕೊಂಡು. ಆದ್ರೆ ಇಲ್ಲಿ ಗ್ಲೌ ತಡಿ ಬಡಿತು. ಔಟು. ಬರ್ತಿದ್ದಂಗೆ ಮೊದಲನೇ ಬಾಲು ಹೋಗ್ತಿದ್ದಿ ಆಫ್ ಸ್ಟಂಪ್ ಎಡ್ಜು. ಈ ಸಲ ಯಾವುದು ಮಿಸ್ಟೇಕ್ ಮಾಡಲಿಲ್ಲ. ಕನ್ಕಷನ್ ಅಂತ ಏನು ಅನೌನ್ಸ್ ಮಾಡಿಲ್ಲ, ಬಟ್ ಅವ್ರಿಗೆ ಇನ್ನೊಂದು ಆಟಗಾರ, ಲಿಸ್ಟಲ್ಲಿ ಇರುವಂಥ ಆಟಗಾರ ಬಂದಿದ್ದಾರೆ. ಪ್ರಸಿದ್ಧ ಅವ್ರ ಮೇಲೆ ಹೊಡೆದಿದ್ದಾರೆ ಆಕಾಶಕ್ಕೆ. ಔಟ್ ಆಗುವ ಸಾಧ್ಯತೆ ಇದೆ, ಹಾಗೂ ಔಟ್. ಲಹೀರ್ ಕುಮಾರ್ ಅವರ ಸೇಫ್ ಕ್ಯಾಚ್. 462 ರನ್ ಫಸ್ಟ್ ಇನ್ನಿಂಗ್ಸ್ನಲ್ಲಿ. ಅದಕ್ಕೆ ಶ್ರೀಲಂಕಾನವರು 284 ರಿಪ್ಲೈ ಮಾಡಿದ್ದು. ಅದಾದಮೇಲೆ ಭಾರತ ಅಗೇನ್ 193ಕ್ಕೆ ಆಲ್ಔಟ್ ಆಗಿದ್ದಾರೆ. ಅಂತಂದರೆ ಶ್ರೀಲಂಕಾ ಬೇಕಾಗಿರೋದು ಟಾರ್ಗೆಟು 372 ರನ್ಗಳು. 372 ರನ್ಗಳು ಬೇಕು ಶ್ರೀಲಂಕಾಕ್ಕೆ ಈ ಪಂದ್ಯವನ್ನು ಗೆಲ್ಲಬೇಕಂತಂದರೆ. ಭಾರತಕ್ಕೆ ಏನಿಲ್ಲ, ಕೇವಲ 10 ವಿಕೆಟ್ಗಳು ಬೇಕು ಮಾತ್ರ. ನಿಶಾನ, ಮಧುಷ್ಕ, ಫರ್ನಾಂಡೋ, ನಂತರ ಅವರ ಜೊತೆ ಅವ್ರ ಪಾರ್ಟ್ನರ್ ಲಹೀರು, ಉದಾರ, ಮೊಹಮ್ಮದ್ ಸಿರಾಜ್ ತಯಾರಾಗಿದ್ದಾರೆ. ಮೊದಲ ಇನ್ನಿಂಗ್ಸಲ್ಲಿ ಮೊದಲ ಓವರ್ನಲ್ಲಿ ವಿಕೆಟನ್ನು ಪಡೆದುಕೊಂಡಿದ್ದರು ಮಧುಷ್ಕ ಅವರದ್ದು. ನಿಶಾನ್ ಮಧುಷ್ಕ ಅವ್ರದ್ದು ವಿಕೆಟ್ ಮೊದಲ ಇನ್ನಿಂಗ್ಸಲ್ಲೇ ಮೊದಲ ಓವರ್ನಲ್ಲಿ ವಿಕೆಟ್ ಪಡೆದುಕೊಂಡು ನಾವು ನೋಡಿದ್ದೀವಿ. ಆದರೆ ಆಚೆ ಹೋಗ್ತಾ ಇತ್ತು ಬಾಲ್, ಅದನ್ನು ಒಂಥರ ಹಾಫ್ ಹಾರ್ಟೆಡ್ ಶಾಟ್ ಪ್ರಯತ್ನವಾಗಿತ್ತು ಮಧುಷ್ಕ ಅವ್ರದ್ದು. ಫಾಸ್ಟ್ ಬೌಲರ್ಸ್ ಕಡೆಯಿಂದ ವಿಕೆಟ್ ನೋಡಿದ್ವಿ ಸೆಕೆಂಡ್ ಇನ್ನಿಂಗ್ಸ್ನಲ್ಲಿ ಶ್ರೀಲಂಕನ್ ಬೌಲರ್ಸ್ನಲ್ಲಿ. ಸೊ ಒಂದು 6 ವಿಕೆಟ್ ತೊಗೊಂಡ್ರು ಬೇರೆ. ಒಂದು ಮೊದಲ ಓವರ್ನಲ್ಲಿ ಒಂದು ರನ್ ಸಿಕ್ಕಿದೆ. ಶ್ರೀಲಂಕಾ 1 ವಿಕೆಟ್ ನಷ್ಟವಿದೆ, ಅದು ಕೂಡ ಲೆಗ್ ಬೈ. ಪೇಸ್ ಮಾಡಿದ್ದಾರೆ. ಆಫ್ ಸೈಡ್ ಅಲ್ಲಿ ಬೌಂಡ್ರಿ ಹೋಗುವ ಸಾಧ್ಯತೆ ಇದೆ. ಮೊದಲ ಬೌಂಡ್ರಿ ಗಳಿಸುತ್ತಾರೆ, ಇಲ್ಲ ಜೈಸ್ವಾಲ್ ಅಲ್ಲಿ ಹೋಗಿ ಬಾಲ್ ತಡೆದು ಎಸೆಯುವುದರಲ್ಲಿ 3 ರನ್ಗಳನ್ನು ತೆಗೆದುಕೊಂಡಿದ್ದಾರೆ. 3 ಓವರ್ ನಂತರ ಶ್ರೀಲಂಕಾ ಫುಲ್ ಶಾಟ್ ಹೊಡೆದಿದ್ದಾರೆ. ಗಾಳಿಯಲ್ಲಿದೆ, ಔಟ್ ಆಗುವ ಸಾಧ್ಯತೆ ಇದೆ. ಮೊದಲ ವಿಕೆಟ್ ಪತನವಾಗಿದೆ. ಫಸ್ಟ್ ಕ್ಲಾಸ್ ಕರಿಯರ್ ಇದೆ. ಅವರು 69 ಮ್ಯಾಚ್ಗಳನ್ನು ಆಡಿದ್ದಾರೆ. ಅವಕಾಶ ತಗೊಂಡಿದ್ದಾರೋ ಇಲ್ವೋ ಅಂತ ನೋಡಬೇಕು. ಇಲ್ಲಿ ಹಿಂದಿನ ಕಾಲಿಗೆ ಬಿದ್ದಿದ್ದು ಯೋಚನೆ ಮಾಡ್ತಾ ಇದ್ದಾರೆ, ಇದನ್ನು ತಗೊಳ್ಬಹುದು ಅಂತ ಅನ್ಸುತ್ತೆ ನಂಗೆ ತಿಳಿದಂಗೆ. ಯಾಕಂದರೆ ಹಿಂದೆ ಇದ್ರು ಅವರು, ಸ್ವಲ್ಪ ಬೇರೆ ಟರ್ನ್ ಆಯಿತು, ಬಹುಶಃ ಲೆಗ್ ಸ್ಟಂಪ್ ಮೇಲೆ ಬಿದ್ದಿದ್ದು. ಸೊ ಪ್ರಾಬ್ಲಿ ಇನ್ ಲೈನ್ ವಿತ್ ದ ಸ್ಟಂಪ್ಸ್ ಇರುತ್ತೆ ಇಲ್ಲಿ. ಯೋಚನೆ ಮಾಡ್ತಾ ಇದ್ದಾರೆ. ಎಸ್, ಗಾನ್ ಅಂದರೆ ಇಲ್ಲಿ ಟೈಮ್ ಆಗಿದೆಯೋ ಅಥವಾ ಹೋಗಿದ್ದಾರೋ ಖಂಡಿತ. ಲಾಸ್ಟ್ ಸೆಕೆಂಡ್ನಲ್ಲಿ ಹೋಗಿರೋದು. Ball tracker is coming, original decision not out. Pitching in line, impact in line. Wickets hitting, go back to on-field umpire Saikat please. Saikat, you need to change your original not out decision to out. Stand by. ಎರಡನೇ ವಿಕೆಟ್ನ ಪತನ. ಕೊನೆಯ ಗಳಿಗೆಯಲ್ಲಿ ಕೊನೆ ಸೆಕೆಂಡ್ ರಿವ್ಯೂ ತೆಗೆದುಕೊಂಡಿದ್ರು.
ಮೊಹಮ್ಮದ್ ಸಿರಾಜ್ ಸಿಕ್ಕಾಪಟ್ಟೆ ವೈಡ್ ಇತ್ತು. ಓವರ್ ಪಿಚ್ ಡೆಲಿವರಿ. ಎಫರ್ಟ್ ಆಗ್ತಾರೆ, ಹೇಳ್ತಾ ಇದ್ದಂಗೆ ಬಂದಿರೋದು ಇಲ್ಲಿ ಕ್ಯಾಚು. ಬ್ರಿಲಿಯಂಟ್ ಎಫರ್ಟ್ ಪ್ರಸಿದ್ಧ ಕೃಷ್ಣ ನಮ್ಮ ಕನ್ನಡಿಗ. ಇಲ್ಲಿ ಒಂದಷ್ಟು ರನ್ಸ್ ಸಿಗುತ್ತೆ ಧನಂಜಯ ಡಿಸಿಲ್ವಾಗೆ. 2 ರನ್ಸ್ ಅಂತೂ ಖಂಡಿತವಾಗ್ಲೂ ಸಿಗುತ್ತೆ. ಒಳ್ಳೆ ಇನ್ ದ ಏರ್, ಬಟ್ ಮಿಡ್ ವಿಕೆಟ್ ತಲೆ ಮೇಲೆ ಹೊಡೆದಿರೋದು. 4 ರನ್ ಪಡ್ಕೊಂಡಿದ್ದಾರೆ ಇಲ್ಲಿ ಧನಂಜಯನ್ ಅವರು. ಮಿಡಲ್ ಸ್ಟಂಪ್ ನೋಡಿ, ಲೆಗ್ ಸೈಡ್ ಹಾಕಿದ್ರೆ ಸ್ವೀಪ್ ಶಾಟ್ ಬರುತ್ತೆ. ಫೀಲ್ಡರು ಕೂಡ ಇಲ್ಲ, ಸಿಂಪಲ್ ಆಗಿ ಬೌಂಡ್ರಿ ಗಳಿಸ್ಕೊಂಡಿದ್ದಾರೆ ಕ್ಯಾಪ್ಟನ್ ಧನಂಜಯ್. ಆಗದೆ ಇದ್ರೆ ಔಟ್ ಆಗಿರೋರು ಇದುವರೆಗೂ. ನೋಡಿ ಈ ಲೈನು ಎಸ್ ಸಿಕ್ತು. ಕರೆಕ್ಟ್ ಲೈನ್ ಬೌಲಿಂಗ್ ಮಾಡಿದ್ದು, ಮಿಡಲ್ ಸ್ಟಂಪ್ ಮೇಲೆ ಮಾಡಿದ್ರು, ಅದರಿಂದನೇ ಅದು ಔಟ್ ಸೈಡ್ ಎಡ್ಜ್ ಹೊಡೆದಿದ್ದು. ಈ ಬಾರಿ ಉದಾರ ಅವರು ಎಡ್ಜ್ ಹೊಡೆದಿದ್ದು. ಕ್ಯಾಚ್ ಮಾತ್ರ ಶಾರ್ಪ್ ಕ್ಯಾಚ್ ಅಂತಾನೆ ಹೇಳ್ಬೋದು. Typical and two, nice and slow. Can you zoom that please? Zoom here please. Yes, I could see fingers underneath the ball. Yes, I am satisfied. I made my decision to the giant screen. ಎಸ್, ಸರಿಯಾದ ನಿರ್ಣಯ ಬಂದಿದೆ. ಅದ್ಭುತವಾದ ಡಿಸಿಷನ್ ಅಂತಾನೆ ಹೇಳಬೇಕು. ಒಳ್ಳೆ ಸ್ಲಾಕ್ ಸ್ವೀಪ್, ಇದು ಕೂಡ ಬೌಂಡ್ರಿ ಖಂಡಿತವಾಗ್ಲೂ ಸಿಗುತ್ತೆ, ಯಾಕಂದ್ರೆ ಅಲ್ಲಿ ಯಾರು ಫೀಲ್ಡರ್ ನಿಲ್ಸ್ಕೊಂಡಿರಲ್ಲ. ಈ ಬಾರಿ ಡ್ರೈವ್ ಮಾಡಿದ್ದಾರೆ, ಕ್ಲಿಯರ್ ಮಾಡಿದೆ. ಬ್ರಿಲಿಯಂಟ್ ಶಾಟ್ ಆಗಿತ್ತಿದು. ಕೊನೆಯ ಬಾಲ್ ಇದು ದೇವದತ್ ಪಡಿಕ್ಕಲ್ ಅವ್ರದ್ದು. ಓಹೋ ಇಲ್ಲ, ಬೌನ್ಸ್ ಆಗಿತ್ತು. ಆದರೂ ಕೂಡ ಎಕ್ಸೈಟ್ಮೆಂಟ್ ತರೋ ಪ್ರಯತ್ನ ಮಾಡಿದ್ವಿ. ಓವರನ್ನು ಮುಕ್ತಾಯವಾಗಿದೆ. 34 ಓವರ್ಗಳಲ್ಲಿ ಶ್ರೀಲಂಕಾ 4 ವಿಕೆಟ್ ನಷ್ಟಕ್ಕೆ 84 ಲೈಟ್ ಪರ್ಮಿಟ್ ಮಾಡಿದರೆ ಮುಂದುವರಿಸ್ತಾರೆ. ಶ್ರೀಲಂಕಾ ಈ ಮ್ಯಾಚ್ ಗೆಲ್ಲಬೇಕಂದ್ರೆ ನಾಳೆ ಪೂರ್ತಿಯಾಗಿ 288 ರನ್ಗಳನ್ನು ಗಳಿಸಬೇಕು. ಭಾರತಕ್ಕೆ ಕೇವಲ ಇನ್ನು 6 ವಿಕೆಟ್ಗಳ ಪಡೆದರೆ ಸಾಕು ಈ ಒಂದು ಪಂದ್ಯವನ್ನು ಗೆದ್ದು ಈ ಸರಣಿಯಲ್ಲಿ ಮೊದಲ ಪಂದ್ಯವನ್ನು ಗೆದ್ದಂತಾಗುತ್ತದೆ. ಆದರೆ ಏನು ಹೇಳಲಿಕ್ಕಾಗಲ್ಲ.